ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SS TV. ನಾನು ಅಶ್ವಿನಿ. ನಮ್ಮ ಜೊತೆ ಇದ್ದಾರೆ ರಂಗನಾಯಕ ಸಿನಿಮಾದ ನಿರ್ದೇಶಕ ಗುರುಪ್ರಸಾದ್ ಸರ್. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಚೆನ್ನಾಗಿದ್ದೀವಿ ಅಂದರೆ ಚೆನ್ನಾಗಿದ್ದೀವಿ, ಇದ್ದೀವಿ, ಬದುಕಿದ್ದೀವಿ. ಅಕಸ್ಮಾತ್ ಮೊನ್ನೆ ಪತ್ರಕರ್ತರು ಹಿಂಗೆ ಕೇಳ್ತಿದ್ದಾರೆ, 60ವರೆಗೂ ಆಯಸ್ ಕೊಡ್ತೀವಿ ಸರ್, ಬದುಕಿದ್ದೀರಿ ನೀವು ಅಂತ ಕನ್ಫರ್ಮ್ ಮಾಡಿದ್ರೆ ಯಾವುದೋ ಫಂಕ್ಷನಲ್ಲಿ. ಹಾಗಾಗಿ ಬದುಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸರ್ ಏನು ಸರ್ ತುಂಬ ಗಾಯಗಳಾಗಿದೆ ಹಣೆ ಮೇಲೆ ಕೈ ಮೇಲೆಲ್ಲ? ಇದು ಅದೇ ರಂಗನಾಯಕ ಶೂಟಿಂಗ್ ಟೈಮಲ್ಲಿ ನಮ್ಮದೊಂದು ಸೆಟ್ ಹಾಕ್ತಿದ್ದು, ಅರಮನೆಯ ಸೆಟ್ಟು, ದೊಡ್ಡ ಸೆಟ್ಟು. ಅದು ವುಡ್ ಪೌಡರ್ಸ್ನೆಲ್ಲ ಇಟ್ಟಿರ್ತಾರೆ. ಅದು ತೆಗಿಬೇಕಿತ್ತು ಬಿಫೋರ್ ಶೂಟಿಂಗ್. ಅದು AC ಇರಲಿಲ್ಲ, ಬಿಸಿಲು ಬೇರೆ ಜಾಸ್ತಿ ಇತ್ತು. ಅದಕ್ಕೆ ಸರ್ ನಾವು ಎಲ್ಲರ ಮೇಲೂ ಬಿತ್ತದು. ಅದು ಸ್ವಲ್ಪ ಅಲರ್ಜಿ ಆಯಿತು, ಈಗ ವಾಸಿ ಆಗ್ತಾಯಿದೆ. ಎಷ್ಟು ಸಿಂಪಲ್ ಸರ್, ನೀವು ನಿಮ್ಮನ್ನು ನೋಡಿದ್ರೆ ತುಂಬ ಸಿಂಪಲ್ ಆಗಿ ಕಾಣಿಸ್ತಾ ಇದ್ದೀರಾ. ನಾನು ಇರೋದೇ ಹೀಗೆ ನೋಡಿ. ಏನಂದರೆ ಹೆಸರು ಬಂತು ಅಂತನೋ ದುಡ್ಡು ಬಂತು ಅಂತನೋ ಮೆರಿಯೋದು ತಪ್ಪು ಅಂತ ನಾವು ಅಣ್ಣವರಿಂದ ಕಲ್ತಿರೋದು. ಅವ್ರು ಯಾವತ್ತೂ ಮೆರೆದವರಲ್ಲ. ಎಷ್ಟೇ ದುಡ್ಡು ಇರಬಹುದು, ಎಷ್ಟೇ ಹೆಸರು ಇರಬಹುದು, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಥಿಂಕಿಂಗಲ್ಲಿ ನಾವು ತುಂಬ ವಿಶೇಷವಾಗಿರ್ಬೇಕಾಗುತ್ತೆ. ಮತ್ತು ಸಿಂಪಲ್ ಲಿವಿಂಗ್ ಇಸ್ ಬೆಟರ್. ಬಿಕಾಸ್ ಎಲ್ಲರೂ ಮಾಡೋದೇ ನಾವು ಮಾಡೋದು. ಅವನೇನೋ ದುಡ್ಡಿದೆ ಅಂದ ಮಾತ್ರ ಅವನೇನು ದೊಡ್ಡವನು, ಅವನು ಸ್ನಾನ ಮಾಡಲ್ಲ, ಅವನು ಇನ್ನೊಂದು ಮಾಡಲ್ಲ. ಮತ್ತು ಎಲ್ರಿಗೂ ಎಲ್ಲ ಪ್ರಾಸೆಸ್ಸು ಹಾಗೆ. ದೇವತೆಗಳಿಗೂ ಅದೇ ಇದೆ. ನಾವು ದೇವರು ಅಂತ ಒಬ್ಬ ಮನುಷ್ಯ ರೂಪದ ದೇವರನ್ನ ಒಪ್ಕೊಂಡಾಗ, ಆ ದೇವರು ಕೂಡ ಗಂಡು ಹೆಣ್ಣು ಅಂತಾದಾಗ, ಹೆಣ್ಣು ಅಂದಾಗ ಆಕೆಗೆ ಹೆಣ್ಣಿಗಿರ್ಬೋದಾದ ಎಲ್ಲವೂ ಇರುತ್ತೆ, ಆಕೆಗೆ ಗಂಡಿಗಿರ್ಬೋದಾದ ಎಲ್ಲವೂ ಇರುತ್ತೆ ಆತನಿಗೆ, ಆ ದೇವ್ರಿಗೆ ಅಲ್ವೇ. ಅದು ವಿಶೇಷ ಎಲ್ಲಿ ಬರುತ್ತೆ? ಸಿಂಪಲ್ ಆಗಿರೋದು ಬೆಸ್ಟ್ ಅಂತ. ಹೌದು. ನೀವೇ ಅಣ್ಣವ್ರ ಹೆಸರು ತೆಗ್ದಿದ್ದಕ್ಕೆ ಹೇಳಬೇಕಾಯ್ತು. ಅಣ್ಣವರು ನಿಮ್ಮ ಗಡ್ಡನ ಮುಟ್ಟಿದ್ದಕ್ಕೆ ನೀವು ಗಡ್ಡನ ತೆಗ್ದೆ ಹಾಗೆ ಬಿಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ. ಈಗ ಎಲ್ಲದಕ್ಕೂ ಸಾಕ್ಷಿ ಕೇಳುವಂಥ ಸಂದರ್ಭ ಬರ್ತಾ ಇದೆ, ಆಯಿತಾ? ಸೊ ಹಾಗಾಗಿ ಇಲ್ಲ ಇದು ಸತ್ಯ. ಯಾಕೆಂದರೆ ಟಗರು ಪ್ರೊಡ್ಯೂಸರ್ KP ಶ್ರೀಕಾಂತ ಅವನಿದ್ದ, ಅವನು ಜೊತೆಲೇ ಇದ್ದ. ಆವಾಗಲೇ ಅಣ್ಣವ್ರು ಹೀಗೆ ಮುಟ್ಟಿದ್ದು, ಮತ್ತು ಅವನೇ ಸಾಕ್ಷಿಯಾಗಿ ನಿಲ್ತಾನೆ. ಅದು ನನಗೆ ಅಣ್ಣವ್ರ ಮೇಲೆ ಅತೀವವಾದ ಪ್ರೇಮ ಯಾವತ್ತೂ ಇದೆ. ಯಾಕೆಂದರೆ ಅಂಥ ಅದ್ಭುತ ಕಲಾವಿದನ್ನು ಯಾವುದೇ ಪಾತ್ರಗಳು ನೀವು ಇದು ಕಬೀರಂದು ಮಾಡಿದ್ದಾರೆ, ಅವರು ಸರ್ವಜ್ಞಮೂರ್ತಿ ಮಾಡಿದ್ದಾರೆ, ಈ ಕಡೆ ಸಾಮಾಜಿಕ ಇದು ಮಾಡಿದ್ದಾರೆ, ಪರಶುರಾಮ್ ಅಂತ ರೆವೆನ್ಯೂ ಸಿನಿಮಾನೂ ಮಾಡಿದ್ದಾರೆ. ಎಲ್ಲದರಲ್ಲೂ ನ್ಯಾಯ ಒದಗಿಸ್ಕೊಂಡು ಹೋಗಿರುವಂಥ ಅದ್ಭುತ ಕಲಾವಿದ ನಮ್ಮ ರಾಜ್ಕುಮಾರ್ ಸರ್. ಅಣ್ಣವರೊಂದು ಪ್ರೀತಿ ಕರೆಯೋದು. ಅದ್ರ ಮೇಲೆ ಅಭಿಮಾನಕ್ಕೆ ಇದು. ಮತ್ತು ಅಣ್ಣವರು ಗಡ್ಡ ಮುಟ್ಟಿದ್ರೆ ತುಂಬ ಹೆಮ್ಮೆ ನನಗೆ. ಓಡಾಡುವಾಗ ಎಷ್ಟೋ ಜನ ಸರ್ ಅಣ್ಣವ್ರು ಮುಟ್ಟೋಣ ಒಂದ್ಸತಿ ಮುಟ್ತೀವಿ ಸರ್ ಅಂತ. ಅಯ್ಯೋ ಎಂಥ ಅದ್ಭುತವಾದ ಇದು ಅಂತ ಅಭಿಮಾನ ಅವ್ರಿಗೊಂಥರ. ಅಣ್ಣ ಸಿಕ್ಕಿಲ್ಲ ಅವ್ರಿಗೆ, ನಾನು ಸಿಕ್ಕಿರೋದ್ರಿಂದ ಅವ್ರು ಹಂಗೆ ಅನ್ನೋದ್ರು. ಒಂದು ಫ್ರೇಮ್ ಇದೆ, ಭಗವಂತ ನಿಮ್ಮ ಮುಖಕ್ಕೆ ಒಂದು ಫ್ರೇಮ್ ಕೊಟ್ಟಿದ್ದಾನೆ ಎಂದಿದ್ರು. ನಂಗೆ ಇನ್ನೂ ಆ ಮಾತುಗಳು ಹಾಗೆ ಇದೆ. ಸೊ ಅವಾಗಿಂದ ಟ್ರಿಮ್ ಮಾಡಿಸಿದ್ದೀನಿ. ಪಾತ್ರೆಗಳಿಗೋಸ್ಕರ ದೊಡ್ಡದಾಗಿ ಬಿಡೋದು, ಚಿಕ್ಕದು ಮಾಡೋದು ಎಲ್ಲ ಇದೆ, ಬಟ್ ಶೇವ್ ಮಾಡಿಲ್ಲ. ನಾನು ಹಿಂದೆ ನಿಮ್ಮ ಇಂಟರ್ವ್ಯೂಗಳಲ್ಲೆಲ್ಲ ನೋಡಿದ್ದೆ, ನೀವು ಎಲ್ಲಿರ್ತೀರಾ ನಿಮ್ಮ ಸುತ್ತಮುತ್ತಲು ಬುಕ್ಗಳಿರುತ್ತೆ. ಇವಾಗಲೂ ಬುಕ್ಸ್ ಇದೆ ಮುಂದೆ? ಬುಕ್ಸ್ ಅಲ್ಲ, ಬುಕ್ಕು ಅಂದರೆ ಈಗ ಈ ಪುಸ್ತಕನ ಯಾರೋ ಬರೆದಿಯಾನಲ್ವಾ, ಆತ ಇಲ್ಲ ಈಗ. ನಿಘಂಟು ತಜ್ಞ 102 ವರ್ಷ ಬರೆದಿದಂಥ JV ವೆಂಕಟಸುಬ್ಬಯ್ಯ ಅವ್ರು ಬರೆದಿರೋ ಡಿಕ್ಷನರಿ ಇದು. ನಾನು ರೆಫರೆನ್ಸ್ಗೆ ಇಟ್ಕೊಂಡೇ ಇರ್ತೀನಿ ಪುಸ್ತಕಗಳು. ಅವ್ರು ಯಾವಾಗಲೂ ಇದ್ರೂ ಹೋಗ್ಬಿಟ್ರವ್ರು, ಇಲ್ಲ ಅವರು. ಆದರೆ ನಾನು ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಹೇಗೆ ಅಂದರೆ ಅವ್ರ ಪುಸ್ತಕ ಓದೋ ಮುಖಾಂತರ. ಸತ್ತವರ ಪುಸ್ತಕ ಬರ್ತಿರ್ತಾರಲ್ಲ, ಅವ್ರು ಬರೆದಿರೋ ಪುಸ್ತಕ ಅಂದರೆ ಆ ಮನಸ್ಥಿತಿಯನ್ನು ನಾನು ಅವ್ರ ಜೊತೆ ಒಂದು ಮಾತಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ವಾದ. ಪುಸ್ತಕಗಳಲ್ಲಿ ಹಿರಿಯರು ಯಾರು ಬರೆದಿದ್ದಾರೆ, ಅವರ ಜೀವನದ 100 ವರ್ಷ ಬದುಕಿದ್ದಾರೆ, 60 ವರ್ಷ 70 ವರ್ಷ ಏನು ಬದುಕಿರ್ತಾರೆ, ಅದು ಲೆನಿನ್, ಮಾರ್ಕ್ಸು, ರಜನೀಶು, ಈ ಕಡೆ ಗಾಂಧೀಜಿ, ಈ ಕಡೆ ತೆರೇಸಾ, ಅವ್ರದ್ದು ಏನೋ ಒಂದಷ್ಟು ತತ್ವಗಳಿದೆಯಲ್ಲ, ಅದು ಬರೆದಿಟ್ಬಿಟ್ಟು ಹೋಗಿದ್ದಾರೆ. ಅವ್ರ ಜೊತೆ ಮಾತಾಡ್ದಂಗೆ ಅನ್ಸುತ್ತೆ ನನಗೆ. ಆ ವ್ಯಕ್ತಿಗಳ ಜೊತೆ ಬರೆದಿದ್ದಾರಲ್ಲ, ಅವ್ರ ಜೊತೆ ಮಾತಾಡ್ದಂಗೆ. ಸೊ ಅಂಥ ಫ್ರೆಂಡ್ಸ್ ನನಗೆ, ಆ ಫ್ರೆಂಡ್ಸ್ ವಲಯ ತುಂಬ ದೊಡ್ಡದು. ಹಾಗಾಗಿ ಪುಸ್ತಕಗಳಿದು. ಇದು ಏನಕ್ಕಿಟ್ಟೆ ಅಂತಲೂ ಹೇಳ್ತೀನಿ. ಇದು ನನ್ನ ಡಿಕ್ಷನರಿ. ಇದು ಮೊನ್ನೆ ಏನಾಗಿದೆ, ನಮ್ಮ ಟ್ರೈಲರ್ ರಿಲೀಸ್ ಮಾಡಿದ್ರೆ ಅದರಲ್ಲಿ ಚಲಚಿತ್ರ ಅಂತ ಬಳಸಿದ್ದೀವಿ. ಚಲಚಿತ್ರ ಕನ್ನಡದ ಅದ್ಭುತವಾದ ಪದ. ಚಲನಚಿತ್ರ ಬಿಟ್ಟು ಚಲನಚಿತ್ರನೇ ಸರಿ ಅಂತ ಒಂದು ವಾದ ಇದೆ. ಚಲಚಿತ್ರ ಅಂದರೆ ಅವಾಗ ಸಿನಿಮಾಗಳು ನೋಡುವಾಗ ಚಲ ಅಂದರೆ ಮೂಮೆಂಟ್ ಅಂತ, ಚಲನೆ ಅಂದರೆ ಮೂಮೆಂಟ್ಗೆ ಚಲ ಅಂತೀವಿ. ಇನ್ನೊಂದು ಛಲ ಅಂತಿದೆ. ಛಲ ಅಂದರೆ ಚಾಲೆಂಜು. ಅವತ್ತು ಸಿನಿಮಾ ಮಾಡೋದೇ ಒಂದು ಚಾಲೆಂಜ್ ಆಗಿತ್ತು, ಸಿಂಪಲ್ ಆಗಿರಲಿಲ್ಲ. ಎರಡನ್ನೂ ಸೇರಿ ಯಾರೋ ಬುದ್ಧಿವಂತ ಚಲಚಿತ್ರ ಅಂತಿಟ್ಟ. ಹಾಗಿದೆ, ಅದು ಇಲ್ಲೇ ಇದೆ ನೋಡಿ, ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ. See this is what it is. ಚಲಚಿತ್ರ ಸಿನಿಮಾ. ಇಂದಿಗೂ ನಮ್ಮ ಅಂದರೆ ಯಾರೋ ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ. ಇಂದಿಗೆ ನಮ್ಮ ಚಲನಚಿತ್ರಗಳಲ್ಲಿ 10 ಹಾಡುಗಳಲ್ಲಿ ಕಮ್ಮಿ ಇದ್ದರೆ ಇದಾಗುತ್ತೆ ಅಂತ ಯಾರೋ ಹೇಳಿದ್ದು. ಚಲಚಿತ್ರ ಅನ್ನೋ ಪದದ ಇದು ಚಲಚಿತ್ರ ಇದೆ, ಚಲನಚಿತ್ರ ಇದೆ. ಚಲನಚಿತ್ರಕ್ಕೆ ಬೇಕಾದ ಹೆಸರು ಮೂವಿ, ಸಿನಿಮಾ, ಪಿಕ್ಚರ್, ಬೇರೆ ಬೇರೆ ಹೆಸರಲ್ಲಿ ನಾವು ಕರಿತೀವಿ. ಚಲಚಿತ್ರ ಅನ್ನೋದು ಅಫಿಷಿಯಲ್ ಕನ್ನಡದಲ್ಲಿದೆ ಅಂತ. ನೀವು ಇವೆಲ್ಲ ನಮ್ಮ ಪುಸ್ತಕದಲ್ಲಿ ಮಾಹಿತಿ ಸಿಗುತ್ತೆ.